ಹಲೋ ಫ್ರೆಂಡ್ಸ್, ಇವತ್ತು ನಾವು ವೀರಭದ್ರೇಶ್ವರ ಜಾತ್ರೆ ಬಂದೀವಿ. ನಡಿ ತೋರಿಸ್ತೀನಲ್ಲ. ಇಲ್ಲೇ ಮಠದ ದಾಸೋ ಆಯ್ತು. ನಮ್ ದೋಸ್ತ ಇಲ್ಲಿ ಅಂಗಡಿ ಕಲ್ಸತ್ತೇನು. ನಾನಂತೂ ಇಲ್ಲಿ ಕಲ್ಲಂಗಡಿ ತಗೊಂಡಿದ್ದ. ನಮ್ ದೋಸ್ತ ಆರಾಮ್ ಕಲ್ಲಂಗಡಿ ತಿನ್ಕೋತ ನಿಂತೇನು. ಮೂವರು ಸೇರಿ ಇಲ್ಲೇ ಕಲ್ಲಂಗಡಿ ಕೊಯ್ದೇವಿ. ಕಲ್ಲಂಗಡಿ ಕೊಯ್ದಿಸಿ ಸ್ವಲ್ಪ ಜಾತ್ರೆ ಓಡಾಡೋಣ ಜಾತ್ರೆಗೆ ಬಂದೀವಿ. ನಮ್ ದೋಸ್ತ ಅಂತೂ ಇಲ್ಲಿ ಹುಡುಗಿಗೆ ಜುಮ್ಕಿ ತಗೋಬೇಕಂತ ಫೋಟೋ ತೆಗಿಲತ್ತನ. ಜಾತ್ರೆದಾಗ ಎಲ್ಲ ಹುಡುಗಿರ್ ಇರ್ತಾರ, ಅಲ್ಲೇ ಹೋಗ್ತಾರ ನಮ್ ದೋಸ್ತರು ಅಂತ. ಇವ್ ಬುಡ್ ಅಂತೂ ಬಾಳ ಎಂಜಾಯ್ ಅಲ್ಲಕ್ಕಿತ್ತ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇಲ್ಲೇ ಚಾಕ್ಲೇಟ್ ನೋಡ್ಕೊಂಡು ಇವಂತೂ ಹುಡುಗಿ ನಂಬರ್ ಕೇಳ್ದ, ಆಕಿ ನಂಬರ್ ಕೊಟ್ಟಿಲ್ಲ, ಬೈಕ್ ಕಳಿಸ್ತೀವಿ. ಇವಂತೂ ಬೇಜಾರು ನಿಂತನ. ವಾಪಸ್ ಬರ್ತೀನಿ ಅಂತ ಹೇಳಿ ಅದೇ ಸಿಟ್ನಾಗ ಬಂದೂಕ್ ತಂದು ಹೊಡ್ಬೇಕಂತನ. ಇಲ್ಲಂತ ರೊಕ್ಕ ಭಾಳ ಹೇಳಿದ್ರು, ವಾಪಸ್ ಬಂದ. ಹುಡುಗಿ ಬೈದಳಂತ ಅದೇ ಟೆನ್ಷನ್ ಆ ಕಡೆ ಕಡೆ ಹುಚ್ಚು ಚಪ್ಪಳೆ ಮಾಡತಾನ. ನೋಡ್ರಿ ಹೆಂಗ್ ಮಾಡತಾನ ಅಂತ ಗೊತ್ತಾಗಲಿದೆ. ಸಂಬಳಸಗೆ ಆಗಲಿದೆ ನಮ್ಗೆ. ಅವ್ನ್ ಮುಗಿತ ನೋಡಿ, ಇವ್ನು ಸ್ಟಾರ್ಟ್ ಆಕಿ ನೋಡ್ರಿ. ಇವಾಗ ಏನೇನ್ ಮಾಡ್ತಾನ ನಮ್ಮ ಅಣ್ಣ ನೋಡ್ರಿ. ಇವಾಗ ಹ್ಯಾಪಿ ಮಂಡ ಬಂದನು. ಯಾಕಪ್ಪ ಅಂದ್ರ ಹತ್ತು ಹುಡುಗಿ ಮೇಲೆ ಕ್ರಶ್ ಆಗದಂತ. ನೋಡತಾನಂತೆ ಸಿಗ್ತಾರ ಸಿಗಲ್ಲಂತ. ನಾನಂತೂ ದೂರಿನ ಜಿಮ್ಮಾಗ ನೋಡ್ತೇನೆ ಮ್ಯಾಲೆ ಏನ್ ಮಾಡತ್ತಾರ ಅಂತ. ನಾವು ಹೂವ ಕಟ್ಲತ್ತಾರ. ಹೂವ ಕಟ್ಕೊಂಡು ತೇರ್ ಎಳೆದರು. ತೇರ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆ ಕಡೆ ಹೊಂಟಿವಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನೆಕ್ಸ್ಟ್ ಲಾಗ ಸಿಗೋಣ.